ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನಾಯ್ತು ರಾಕಿ? ಬೇಲ್ ಸಿಗ್ತಾ? ಮಾಡಿಸ್ದೆ ಬಾಯ್. ಮನೆಯಲ್ಲಿ ತುಂಬಾ ಹೆದರ್ಕೊಂಡಿದ್ರಂತೆ. ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೋಗಿದ್ದಾನೆ. ನೀನು ಹೋಗೋಷ್ಟರಲ್ಲಿ ಅವನಿಗೇನಾದ್ರೂ ವರ್ಕ್ ಮಾಡಿದ್ರಾ? ಬೇಜಾನ್ ವರ್ಕ್ ಮಾಡಿದಾರೆ ಬಾಯ್. ಮೈ ಮೇಲೆ ಒಂದು ಸಣ್ಣ ಗಾಯ ಆಗದಿರೋ ಥರ ವರ್ಕ್ ಮಾಡಿದ್ದಾರೆ. ಐಸ್ ಕ್ಯೂಬ್ನ ಬಟ್ಟೆಗೆ ಸುತ್ತಕೊಂಡು ಬೆನ್ನಿಗೆ ಹೊಡೆದಿದ್ದಾರೆ. ಸಿಕ್ಕಾಪಟ್ಟೆ ನೋವು, ಪ್ರಾಣ ಹೋಗ್ತಿದೆ ಅಂದ್ರೂ ಬಿಟ್ಟಿಲ್ವಂತೆ. ಕೈ ಇಡಬೇಡಿ ಅಂತ ಇನ್ಸ್ಪೆಕ್ಟರ್ಗೆ ಹೇಳಿದ್ನಲ್ಲ ನಾನು. ಎಲ್ಲ ತಗೊಂಡ್ರು ಯಾಕೆ ಹಿಂಗ್ ಮಾಡ್ತಿದ್ದಾರೆ? ನೀವೇನಾದ್ರೂ ಇನ್ವಾಲ್ವ್ ಆಗಿದ್ದೀರಾ ಕಂಡು ಹಿಡೀರಿ ಅಂತ ಮೇಲೆಯಿಂದ ಪ್ರೆಷರ್ ಇತ್ತಂತವ್ರಿಗೆ. ನಿಮ್ಗಾಗ್ದಿರೋರು ಯಾರೋ ಹೈಯರ್ ಅಫಿಷಿಯಲ್ಸ್ಗೆ ಡೀಲ್ ಕೊಟ್ಟಿದಾರಂತೆ. ವಿನ್ಸೆಂಟ್ ಏನಾದ್ರೂ ನನ್ನ ಹೆಸರು ಬಾಯ್ಬಿಟ್ನಾ? ಆ ವಿಷಯದಲ್ಲಿ ಅವನ್ನ ಮೆಚ್ಚಲೇಬೇಕು ರವಣ್ ಬಾಯ್. ಎಷ್ಟೇ ಹೊಡೆದ್ರೂ ಅವನು ನಿಮ್ಮ ಹೆಸರನ್ನು ಹೇಳಲೇ ಇಲ್ಲ. ನಾನೊಬ್ಬನೇ ಮಾಡಿರೋದು, ಬೇರೆ ಯಾರೂ ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನಂತೆ. ಯಾರೋ ಒಬ್ಬ ನಮ್ಮ ಜಾಗಕ್ಕೆ ಬಂದಿದ್ದ. ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ಕೆ ಬಂದಿರ್ಬೋದು ಅಂತ ಅನ್ಕೊಂಡು ಅವನಿಗೆ ಹೊಡೆದೆ. ಆದರೆ ಅವನು ಸತ್ತೋದ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಎಲ್ಲೂ ಕೂಡ ನಿಮ್ಮ ಹೆಸರನ್ನು ಹೇಳಲಿಲ್ಲ ರವಣ್ ಭಾಯ್. ಈ ಮರ್ಡ್ರಲ್ಲಿ ಪೊಲೀಸ್ನವ್ರಿಗೆ ಯಾವ ಸಾಕ್ಷಿನೂ ಸಿಕ್ಕಿರಲ್ಲ. ಆದ್ರೆ ಸಡನ್ ಆಗಿ ವಿನ್ಸೆಂಟೆ ಮಾಡಿದ್ದು ಅಂತ ಅವ್ರಿಗೆ ಹೇಗೆ ಗೊತ್ತಾಯ್ತು? ಸ್ಟೇಷನಲ್ಲಿ ಒಬ್ಬ PC ನನಗೆ ಕ್ಲೋಸ್ ಇದ್ದಾನೆ. ಅವನ ಹತ್ರ ವಿಚಾರಿಸಿದೆ. ಅವನು ಹೇಳ್ದ ಶಿವಗಾಮಿ ಮಗಳು ಭೈರವಿನೇ ಕ್ಲೂ ಕೊಟ್ಟಿರೋದು ಅಂತ. ಭೈರವಿನ? ಗಾಡಿ ನಂಬರ್ ಕೂಡ ಅವಳೇ ಹೇಳಿರೋದಂತೆ. ಏನ್ ಕತೆ ಹೇಳ್ತಿದ್ದೆ ರಾಕಿ ನಂಗೆ? ಆ ಮಗುಗೆ ಮರ್ಡರ್ ಮಾಡಿರೋರು ಯಾರು? ಆ ಗಾಡಿ ನಂಬರ್ ಅವಳಿಗೆ ಹೇಗೆ ಗೊತ್ತಾಗುತ್ತೆ? ಸ್ವಲ್ಪನಾದ್ರೂ ನಂಬೋ ತರ ಇದೆಯಾ ಇದಲ್ಲ? ಆ ಮಗುಗೆ ESP ಅನ್ನೋ ಒಂದು ಪವರ್ ಬಂದಿದೆಯಂತೆ. ESP ಅಂದ್ರೆ ಮುಂದೆ ಏನಾಗುತ್ತೆ ಅಂತ ಆ ಹುಡುಗಿಗೆ ಮೊದಲೇ ಗೊತ್ತಾಗುತ್ತಂತೆ. ಬುರುಡೆ ಬಿಟ್ರೆ ನಂಬೋ ತರ ಬಿಡ್ಬೇಕು. ಏನಿವೆಲ್ಲ? ಇದನ್ ಯಾರಾದ್ರೂ ನಂಬ್ತಾರ? ಅಯ್ಯೋ ರಾವಣ್ ಬಾಯ್, ಅವಳು ಇತ್ತೀಚೆಗೆ ಏನೇನು ಹೇಳ್ತಾಳ 100ಕ್ಕೆ 100 ಸತ್ಯ ರಾವಣ್ ಬಾಯ್. ಅವತ್ತೊಂದು ದಿವಸ ಸ್ಕೂಲ್ ಲೀವ್ ಅಂತ ಹೇಳಿದ್ಲಂತೆ. ನೋಡಿದ್ರೆ ಬೆಂಗಳೂರಲ್ಲಿರೋ ಸ್ಕೂಲ್ಗೆಲ್ಲ ಲೀವು. ರಾವಣ್ ಬಾಯ್, ಶಿವಗಾಮಿ ಮನೆಗೆ ಡ್ರೈವರ್ ಬೇಕು ಅಂತ ಅಡ್ವರ್ಟೈಸ್ಮೆಂಟ್ ಹಾಕಿದ್ರಲ್ಲ, ಅದು ನೋಡ್ಕೊಂಡು ಒಬ್ಬ ಇಂಟರ್ವ್ಯೂಗೆ ಅಂತ ಬಂದು ಇಂಟರ್ವ್ಯೂ ಎಲ್ಲ ಮುಗಿಸ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೋದ. ಅದನ್ನ ಭೈರವಿ ಗಮನಿಸಿ ಅವನು ಹೋಗ್ತಾನೆ ಮತ್ತೆ ಬರಲ್ಲ ಅಂತ ಹೇಳಿದ್ಲು. ನೋಡಿದ್ರೆ ಅರ್ಧ ಗಂಟೆಗೆ ಅವನು ಸತ್ತೋಗಿದ್ದಾನೆ. ಅದು ಬೇರೆ ಯಾರು ಅಲ್ಲ, ನಮ್ಮ ಹುಡುಗನೇ. ಹೌದಾ? ಅದಕ್ಕೆ ಡ್ರೈವರ್ ಆಗಿ ಸೇರ್ಕೊ ಅಂತ ನಾನೇ ಕಳ್ಸಿದ್ದೆ. ಅಷ್ಟರಲ್ಲಿ ಸತ್ತೋದ. ಭೈರವಿ ನನಗೂ ಹೇಳಿದ್ಲು, ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ನೀನು ಒದೆ ತಿಂತ್ಯಾ, ಹಾಗೆ ನಂದಿನಿ ನಿನಗೆ ಕ್ಯಾಕರ್ಸಿ ಥೂ ಅಂತ ಹೋಗಿತಾಳೆ ಅಂತ. ಹಾಗೆ ಆಗೋಯ್ತು ರಾವಣ್ ಬೈ. ಭೈರವಿ ಅಡ್ರೆಸ್ಸಲ್ಲಿ ಕೊಲೆ ಆಗುತ್ತೆ ಅಂತ ಮೊದಲೇ ಪೊಲೀಸವ್ರಿಗೆ ಹೇಳಿದ್ದಂತೆ. ಪೊಲೀಸ್ ಅವರೇನೋ ಮಗು ಕನ್ಸಲ್ ಕಂಡಿದ್ದನ್ನು ಹೇಳ್ತಾ ಇದೆ ಅಂತ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ವಂತೆ.
ಆಮೇಲೆ ಅಡ್ರೆಸ್ಸಲ್ಲಿ ಕೊಲೆ ಆಗಿದೆ ಅಂತ ಫೋನ್ ಬಂದಾಗ ಇಡೀ ಡಿಪಾರ್ಟ್ಮೆಂಟೇ ಶಾಕ್ ಆಗಿತ್ತಂತೆ. ಇಂಟ್ರೆಸ್ಟಿಂಗ್ ಆಗಿದೆ. ಏನಾದರೂ ನಮ್ಮ ಹತ್ರ ಇದ್ದಿದ್ರೆ ಕ್ರಿಕೆಟಲ್ಲಿ ಯಾರು ಗೆಲ್ತಾರೆ ಅಂತ ತಿಳ್ಕೊಂಡು ಬೆಟ್ಟಿಂಗ್ ಕಟ್ಟಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದಿತ್ತು. ಶೇರ್ ಮಾರ್ಕೆಟಲ್ಲಿ ಯಾವ ಶೇರು ಜಾಸ್ತಿ ಆಗುತ್ತೆ, ಯಾವ ಶೇರು ಕಮ್ಮಿ ಆಗುತ್ತೆ ಅಂತ ತಿಳ್ಕೊಂಡು ಇನ್ವೆಸ್ಟ್ ಮಾಡ್ಬೋದಿತ್ತು. ಕರ್ನಾಟಕದಲ್ಲಂತೂ ಲಾಟ್ರಿ ಇದೆ. ಕೇರಳದಲ್ಲಿ ಬಂಪರ್ ಪ್ರೈಸ್ ಬರುವಂತ ಯಾವ ನಂಬರ್ ಅಂತ ತಿಳ್ಕೊಂಡು ಲಾಟ್ರಿ ತಗೊಂಡ್ಬಿಡ್ತಿದ್ದೆ. ಅಲ್ಲೂ ಜಾಕ್ಪಾಟ್. ರಾಕಿ, ಒಂದ್ ಕೆಲಸ ಮಾಡು. ನಮ್ಮ ಹುಡುಗರನ್ನ ಶಿವಗಾಮಿ ಮನೆ ಇರೋ ರೋಡಲ್ಲಿ ಹಾಕು. ಮಗು ಒಬ್ಳೆ ಆಚೆ ಬಂದಾಗ ಕಿಡ್ನಾಪ್ ಮಾಡಕ್ ಹೇಳು. ನೀನಲ್ಲಿ ಹೋಗ್ಬೇಡ, ಯಾಕಂದ್ರೆ ನಿನ್ ಪರಿಚಯ ಎಲ್ರಿಗೂ ಇದೆ. ಆಯ್ತು ರಾವಣ್ ಭಾಯ್, ಹಾಗೆ ಮಾಡ್ತೀನಿ. ಸರಿ. ಇವನ್ ಈ ಕಡೆ ಅವ್ರ ಆ ಕಡೆ, ಇಲ್ಲಿದ್ ನಾನೇನ್ ಮಾಡ್ಲಿ? ಪುಟ್ಟ, ಒಂದೇ ಲಾಸ್ಟ್ ಸ್ಪೂನ್ ಪ್ಲೀಸ್ ಪುಟ್ಟ, ಒಂದ್ ಲಾಸ್ಟ್ ಸ್ಪೂನ್. ಓಕೆ, ಲಾಸ್ಟ್ ಇದು. ಸರಿ, ಫೋನ್ ಕೊಡು ವಾಪಸ್ಸು. ನೋಡು, ಗುಡ್ ಗರ್ಲ್. ಥ್ಯಾಂಕ್ ಯು ಸೋ ಮಚ್ ಕಂದ. ನೀನ್ ಹೆಲ್ಪ್ ಮಾಡಿ ಇನ್ಫಾರ್ಮೇಶನ್ ಕೊಡ್ಲಿಲ್ಲ ಅಂದಿದ್ರೆ ಆ ಕೊಲೆಗಾರನ ಹಿಡಿಯೋಕಾಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಕಂದ. ನಿನಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಲ್ದು. ಇಟ್ಸ್ ಓಕೆ ಅಂಕಲ್. ನಾನೊಬ್ಳು ಒಳ್ಳೆ ಸಿಟಿಸನ್ ಆಗಿ ನನ್ನ ಕರ್ತವ್ಯನ ನಾನು ಮಾಡಿದೀನಿ. ಗುಡ್. ಇದು ಸ್ಪಿರಿಟ್ ಅಂದ್ರೆ. ಮೇಡಮ್, ನಿಮ್ಮ ಮಗು ಬಗ್ಗೆ ಕಮಿಷನರ್ ಹತ್ರ ಮಾತಾಡ್ತೀನಿ. ನಿಮ್ಮ ಮಗು ಸಹಾಯದಿಂದನೇ ಈ ಕೇಸನ್ನ ಬ್ರೇಕ್ ಮಾಡಿದೀವಿ ಅಂತ ಅವ್ರಿಗೂ ಚೆನ್ನಾಗಿ ಗೊತ್ತು. ಸದ್ಯದಲ್ಲೇ ನಿಮ್ಗೆ ಅವ್ರು ಕಾಲ್ ಮಾಡ್ತಾರೆ. ಮಗುಗೆ ನಮ್ಮ ಇಡೀ ಡಿಪಾರ್ಟ್ಮೆಂಟ್ ಎಲ್ಲ ಸೇರಿ ಒಂದು ಸಣ್ಣ ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅಯ್ಯಯ್ಯೋ, ದಯವಿಟ್ಟು ಹಾಗೆಲ್ಲ ಮಾಡಕ್ ಹೋಗ್ಬೇಡಿ. ನೋಡಿ, ನೀವ್ ಈ ತರ ಸನ್ಮಾನ ಫಂಕ್ಷನ್ ಅಂತೆಲ್ಲ ಮಾಡಿದ್ರೆ ತುಂಬಾ ಜನ ಮೀಡಿಯಾದವ್ರು ಬರ್ತಾರೆ. ಸತ್ತಿರೋರ್ ಬೇರೆ ಮೀಡಿಯಾ ಪರ್ಸನ್ನೇ ಅಲ್ವಾ. ಈ ನ್ಯೂಸ್ ನ ಅವರು ತುಂಬಾ ದೊಡ್ಡದಾಗ್ ಮಾಡ್ತಾರೆ. ಆಗ ಜನರಿಗೆ ಇವಳ ಬಗ್ಗೆ ಗೊತ್ತಾಗತ್ತೆ. ಎಲ್ಲಾರು ಒಳ್ಳೆ ರೀತಿಲೇ ಯೋಚನೆ ಮಾಡ್ತಾರೆ ಅಂತ ಹೇಳೋದಕ್ ಆಗಲ್ಲ ಅಲ್ವಾ. ಕೆಲವೊಬ್ರು ಕ್ರಿಮಿನಲ್ ತರ ಯೋಚನೆ ಮಾಡ್ಕೊಂಡು ಇದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋರು ಇರ್ತಾರೆ.